Hello students, welcome back to our English class. In this class, we will discuss about most expected question and answers from the poem Money Madness. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಈ ಮನಿ ಮ್ಯಾಡ್ನೆಸ್ ಅನ್ನುವಂಥ ಪೊಯಮಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಹೇಗೆ ಆನ್ಸರನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಈ ಪೋಯಮ್ಗೆ ಟೀಚಿಂಗ್ ಅವರ್ಸ್ 4 hours ಅಂತ ಕೊಟ್ಟಿದ್ದಾರೆ. ಅಂದರೆ 4 ಗಂಟೆ ಪಾಠ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಪೋಯಮ್ಗೆ 4 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. 4 ಮಾರ್ಕ್ಸ್ಗಳಿಗೆ ಈ ಪೋಯಮಿಂದ ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು? ಡೈರೆಕ್ಟಾಗಿ 4 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳ್ಬೋದು, ಅಥವಾ MCQ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೇಳಿ 3 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ ಕ್ವಶನನ್ನು ಕೂಡ ಇಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳಿಗೆ ನಮಗೆ ಆನ್ಸರ್ ಗೊತ್ತಿತ್ತು ಅಂತಂದರೆ ಎಕ್ಸಾಮಿನೇಷನಲ್ಲಿ ಈಸಿಯಾಗಿ 4 ಮಾರ್ಕ್ಸನ್ನು ಪಡೆದುಕೋಬಹುದು. ಈ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ MCQ ಕ್ವಶನ್ಸ್ ಏನಿದ್ದಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ, ಅದಕ್ಕೆ ಕ್ವಿಜನ್ನು ಮಾಡಿ ಈ ವಿಡಿಯೋಗಳಿಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ 3 ಮತ್ತು 4 ಮಾರ್ಕ್ಸ್ ಕ್ವಶನ್ಗಳಿಗೆ ಆನ್ಸರ್, ಹಾಗೆ ಈ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾರ್ಟ್ ಸಮರಿಯನ್ನು ಕೂಡ ಅಲ್ಲಿ ಕೊಟ್ಟಿರ್ತೀನಿ. ತಾವು ಅದನ್ನು ಓದ್ಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಇವಾಗ ಈ ಪೋಯಮಿಂದ ಮುಖ್ಯವಾಗಿ 2 ಅಂಕಗಳಿಗೆ ಅಂದರೆ 2 ಮಾರ್ಕ್ಸ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ಶುಡ್ ಬಿ ಮೇಡ್ ಫ್ರೀ ಅಕಾರ್ಡಿಂಗ್ ಟು ದ ಸ್ಪೀಕರ್. ಈ ಪೋಯಮಲ್ಲಿ ಕವಿ ಏನು ಹೇಳ್ತಾ ಇದ್ದಲ್ಲ, ಅವ್ರ ಪ್ರಕಾರ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಕೆಲವೊಂದನ್ನು ಫ್ರೀಯಾಗಿ ಕೊಡಬೇಕು, ಫ್ರೀಯಾಗಿ ಸಿಗೋ ಥರ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದರಲ್ಲಿ ಯಾವುದಾದ್ರೂ 2 ಹೇಳಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು? ಅಕಾರ್ಡಿಂಗ್ ಟು ದ ಸ್ಪೀಕರ್, ಬ್ರೆಡ್ ಆ್ಯಂಡ್ ಶೆಲ್ಟರ್ ಶುಡ್ ಬಿ ಫ್ರೀ. ಅವ್ರ ಪ್ರಕಾರ ಬ್ರೆಡ್, ಇಲ್ಲಿ ಬ್ರೆಡ್ ಅಂದರೆ ಬನ್ ಅಂತ ತಿಳ್ಕೊಬೇಡಿ, ಊಟ ಅಂತ ತಿಳ್ಕೊಳ್ಳಿ. ಊಟ ಮತ್ತು ಶೆಲ್ಟರ್ ಇರೋದಕ್ಕೆ ಜಾಗ ಇರಬೇಕು, ಮನೆ ಇರಬೇಕು, ಅದು ಫ್ರೀಯಾಗಿ ಸಿಗಬೇಕು ಅಂತ ಹೇಳ್ತಾರೆ. ಹಿ ಆಲ್ಸೋ ಸೇಸ್ ದ್ಯಾಟ್ ಫೈರ್ ಶುಡ್ ಬಿ ಫ್ರೀ. ಅಲ್ಲಿ ಬ್ರೆಡ್, ಶೆಲ್ಟರ್ ಆ್ಯಂಡ್ ಫೈರ್ ಶುಡ್ ಬಿ ಫ್ರೀ ಅಂತ ಹೇಳಿದ್ದಾರೆ. ತಾವು ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು, ತಮಗೆ ಈಸಿಯಾಗಿ 2 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ವಾಟ್ ಈಸ್ ಅವರ್ ಮ್ಯಾಡ್ನೆಸ್? ನಮಗಿರ್ತಕ್ಕಂಥ ಅತಿ ದೊಡ್ಡ ಹುಚ್ಚು ಯಾವುದು ಅಂತ. ವಾಟ್ ಡಸ್ ಎವ್ರಿ ಇಂಡಿವಿಜುವಲ್ ಕ್ಯಾರಿ? ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ತಲೆಯಲ್ಲಿ ಏನೋ ಒಂದು ಹಾಕೊಂಡು ಅಡ್ಡಾಡ್ತಾ ಇರ್ತಾನೆ, ಓಡಾಡ್ತಾ ಇರ್ತಾನೆ, ಕ್ಯಾರಿ ಮಾಡ್ತಾ ಇರ್ತಾನೆ, ಅದು ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆನ್ಸರ್ ತುಂಬ ಈಸಿಯಾಗಿ ಬರಿಬೋದು. ಅವರ್ ಮ್ಯಾಡ್ನೆಸ್ ಈಸ್ ದ ಕಲೆಕ್ಟಿವ್ ಅಬ್ಸೆಷನ್ ವಿತ್ ಮನಿ. ಮನಿ ಮ್ಯಾಡ್ನೆಸ್ ಅಂತ ಬರೆದ್ರು ಕೂಡ ಆಗುತ್ತೆ. ಈ ಮನಿ ಮ್ಯಾಡ್ನೆಸ್ ಅಂತೇನಿದೆ, ದುಡ್ಡಿನ ಬಗ್ಗೆ ಇರತಕ್ಕಂಥ ಹುಚ್ಚೇನಿದೆ, ಅದು ಎಲ್ಲಕ್ಕಿಂತ ದೊಡ್ಡ ಹುಚ್ಚು ಅಂತ ಹೇಳ್ತಾರೆ. ಯಾಕೆ ಅಂದರೆ ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಹುಚ್ಚಿದೆ ಅಂತ ಅವ್ರು ಹೇಳ್ತಾರೆ. ಎವ್ರಿ ಇಂಡಿವಿಜುವಲ್ ಕ್ಯಾರೀಸ್ ಹಿಸ್ ಓನ್ ಗ್ರೇನ್ ಆಫ್ ಇನ್ಸ್ಯಾನಿಟಿ. ಇನ್ಸ್ಯಾನಿಟಿ ಅಂದರೆ ಹುಚ್ಚು. ಆ ದುಡ್ಡಿನ ಬಗ್ಗೆ ಇರ್ತಕ್ಕಂಥ ಹುಚ್ಚಿನ ಒಂದು ಬೀಜವನ್ನು ಪ್ರತಿ ಮನುಷ್ಯ ತನ್ನ ತಲೆಯಲ್ಲಿ ಇಟ್ಟುಕೊಂಡೇ ಅಡ್ಡಾಡ್ತಾ ಇರ್ತಾನೆ. ಪ್ರತಿಯೊಬ್ಬರಿಗೂ ಈ ಹುಚ್ಚಿದೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಡಸ್ ಒನ್ ಫೀಲ್ ವೆನ್ ಹಿ ಹ್ಯಾಂಡ್ಸ್ ಔಟ್ £1 ಬಿ ಎ £10 ನೋಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಾವು ಪೋಯಮ್ ಓದಿರ್ತೀರ, ತಮಗೆ ಅರ್ಥ ಇರ್ತದೆ. ಮನುಷ್ಯ ಯಾರಿಗಾದ್ರೂ £1 ನೋಟನ್ನು ಕೊಡಬೇಕಾದ್ರೆ ಅವ್ನಿಗೆ ಹೆಂಗೆ ಫೀಲ್ ಆಗುತ್ತೆ, ಹೆಂಗಾಗುತ್ತೆ, ಹಾಗೆಯೇ £10 ಕೊಡ್ಬೇಕಾದ್ರೆ ಅವ್ನಿಗೆ ಏನಾಗುತ್ತೆ ಅಂತ ಅಲ್ಲಿ ಕವಿ ಹೇಳ್ತಾರೆ. ಅದನ್ನೇ ಇಲ್ಲಿ ಕೇಳ್ತಾ ಇದ್ದಾರೆ. £1 ನೋಟ್ ಕೊಡಬೇಕಾದ್ರೆ ಅವ್ನಿಗೆ ಹೆಂಗೆ ಫೀಲ್ ಮಾಡ್ಕೋತಾನೆ, ಹಾಗೆ £10 ಕೊಡಬೇಕಾದ್ರೆ ಹೇಗಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಹೇಗೆ ಬರಿಬೋದು ನೋಡಿ. £1 ಕೊಡ್ಬೇಕಾದ್ರೆ ಹೇಗುತ್ತೆ, ಹಿ ಹ್ಯಾಂಡ್ಸ್ ಇಟ್ ಔಟ್ ವಿತ್ ಎ ಪ್ಯಾಂಗ್. ಪ್ಯಾಂಗ್ ಅಂದರೆ ಸಂಕಟ, ನೋವಾಗೋದು. £1 ಯಾರಿಗಾದ್ರೂ ಕೊಡಬೇಕು ಅಂತಂದರೆ ಅವನಿಗೆ ತುಂಬ ನೋವಾಗ್ತಾ ಇರ್ತದೆ, ತುಂಬ ಸಂಕಟ ಪಟ್ಕೋತಾ ಇರ್ತಾನೆ ಅಂತ ಹೇಳ್ತಿದ್ರೆ. ನೀವು ಈ ರೀತಿ ಬರೆಯೋಕ್ಕಾಗಿಲ್ಲ ಅಂದರೆ ಹಿ ಹ್ಯಾಂಡ್ಸ್ ಔಟ್ £1 ವಿತ್ ಎ ಪ್ಯಾಂಗ್ ಅಂತ ಕೂಡ ಬರಿಬೋದು. ಇನ್ನು £10 ಕೊಡಬೇಕಾದ್ರೆ ಅವ್ನಿಗೆ ಹೇಗಾಗುತ್ತೆ ನೋಡಿ. ಎ £10 ನೋಟ್ ಅದನ್ನು ಕೊಡಬೇಕಾದ್ರೆ ಹಿ ಹ್ಯಾಂಡ್ಸ್ ಇಟ್ ಔಟ್ ವಿತ್ ಎ ರಿಯಲ್ ಟ್ರೆಮರ್. £10 ನೋಟನ್ನು ಕೊಡಬೇಕಾಗಿತ್ತು ಅಂದರೆ ನಡಗೋಗ್ಬಿಡ್ತಾನೆ, ತುಂಬ ಭಯ ಪಡ್ತಾನೆ ಅಂತ ಅವ್ರು ಹೇಳ್ತಾರೆ. ತಾವು ಆನ್ಸರನ್ನು ಹೀಗಾದ್ರೂ ಬರಿಬೋದು, ಅಥವಾ ಹಿ ಹ್ಯಾಂಡ್ಸ್ ಔಟ್ ಎ £10 ನೋಟ್ ವಿತ್ ಎ ರಿಯಲ್ ಟ್ರೆಮರ್ ಅಂತ ಬರೆದ್ರು ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ವಾಟ್ ಆರ್ ದ ಪೀಪಲ್ ಟೆರಿಫೈಡ್ ಆಫ್? ಜನ ಯಾವುದಕ್ಕೆ ಬೆಚ್ಚ ಬೀಳ್ತಾರೆ, ಯಾವುದಕ್ಕೆ ಭಯ ಪಡ್ತಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆನ್ಸರ್ ತುಂಬ ಈಸಿ. ಪೀಪಲ್ ಆರ್ ಟೆರಿಫೈಡ್ ಆಫ್ ಎ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ ಕೈಂಡ್. ಪ್ರತಿ ಮನುಷ್ಯನಿಗಿರ್ತಕ್ಕಂಥ ಈ ದುಡ್ಡಿನ ಬಗ್ಗೆ ಹುಚ್ಚಿದೆಯಲ್ಲ, ಅದಕ್ಕೆ ಭಯ ಪಡ್ತಾನೆ. ಎಸ್ಪೆಷಲಿ ದ ಫಿಯರ್ ಆಫ್ ಪಾವರಿಟಿ ಆ್ಯಂಡ್ ಹ್ಯುಮಿಲಿಯೇಷನ್. ಪಾವರಿಟಿ ಅಂತಂದರೆ ಬಡತನ, ಹ್ಯುಮಿಲಿಯೇಷನ್ ಅಂದರೆ ಅವಮಾನ. ಯಾವನ ಹತ್ರ ದುಡ್ಡಿಲ್ಲ ಅವನು ಬಡವನಾಗಿರ್ತಾನೆ, ಅವನಿಗೆ ತುಂಬ ಅವಮಾನ ಆಗುತ್ತೆ. ಜನ ಕೂಡ ಅವನನ್ನು ಕೀಳು ಮಟ್ಟದಿಂದ ನೋಡ್ತಾರಲ್ಲ, ಹಾಗಾಗಿ ಜನ ಏನು ಮಾಡ್ತಾರೆ, ಈ ಎಲ್ಲರಿಗೂ ಇರ್ತಕ್ಕಂಥ ಈ ದುಡ್ಡಿನ ಹುಚ್ಚೇನಿದೆಲ್ಲ ಅದಕ್ಕೆ ಜನ ತುಂಬ ಭಯ ಪಡ್ತಾರೆ. ದುಡ್ಡಿಲ್ಲ ಅಂತಂದ್ರೆ ನಾವು ಕೂಡ ಕಷ್ಟಪಡಬೇಕಾಗುತ್ತೆ, ನಾವು ಕೂಡ ಅವಮಾನಗೊಳ್ಬೇಕಾಗತ್ತೆ ಅನ್ನತಕ್ಕಂಥ ಭಯ ಅವ್ರಿಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಡಸ್ ಮ್ಯಾನ್ ಕೈಂಡ್ ಸೇ ವೆನ್ ಒನ್ ಹ್ಯಾಸ್ ನೋ ಮನಿ? ಇಲ್ಲಿ ಮ್ಯಾನ್ ಕೈಂಡ್ ಅಂದರೆ ಇಡೀ ಮನುಷ್ಯ ಸಂಕುಲ, ಮನುಷ್ಯರೆಲ್ಲ, ಈ ಸಮಾಜ
ಏನಿದೆ, ಯಾರ್ದಾದ್ರೂ ಹತ್ರ ದುಡ್ಡು ಇಲ್ಲ ಅಂತಂದರೆ ಅವ್ರ ಬಗ್ಗೆ ಏನು ಹೇಳುತ್ತೆ, ಅವರನ್ನು ಹೇಗೆ ಕಾಣ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು? ಮ್ಯಾನ್ಕೈಂಡ್ ಸೇಸ್, ಇಡೀ ಮನುಕುಲನೇ, ಇಡೀ ಸಮಾಜನ ಹೇಳುತ್ತೆ ಏನಂತ, ಹ್ಯಾಸ್ ಹಿ ನೋ ಮನಿ, ಅವನ ಹತ್ರ ದುಡ್ಡಿಲ್ವಾ, ದೆನ್ ಲೆಟ್ ಹಿಮ್ ಈಟ್ ಡರ್ಟ್ ಆ್ಯಂಡ್ ಗೋ ಕೋಲ್ಡ್, ಹಾಳಾಕೊಂಡು ಹೋಗ್ಲಿ ಬಿಡಿ, ಈಟ್ ಡರ್ಟ್ ಕೆಸರಂತಿನ್ಲಿ, ಗೋ ಕೋಲ್ಡ್ ಅಂದ್ರೆ ಚಳಿ ಆಗಲಿ ಅಂತಲ್ಲ. ಇದರ ಅರ್ಥ ಏನು ನೋಡಿ, ದಿಸ್ ಮೀನ್ಸ್ ಸೊಸೈಟಿ ಲುಕ್ಸ್ ಡೌನ್ ಅಪಾನ್ ಆ್ಯಂಡ್ ನೆಗ್ಲೆಕ್ಟ್ಸ್ ದೋಸ್ ಹೂ ಹ್ಯಾವ್ ನೋ ಮನಿ. ಈ ಸಮಾಜ ಏನು ಮಾಡುತ್ತೆ, ದುಡ್ಡು ಯಾರ ಹತ್ರ ಇಲ್ಲ ಅವರನ್ನು ತುಂಬ ಕೀಳಾಗಿ ನೋಡುತ್ತೆ ಮತ್ತು ಅವರನ್ನು ನೆಗ್ಲೆಕ್ಟ್ ಮಾಡುತ್ತೆ ಅಂತ ಕವಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿದೆ ನೋಡಿ, ವೈ ಡಸ್ ದ ಪೊಯೆಟ್ ಸೇ ಮನಿ ಮೇಕ್ಸ್ ಪೀಪಲ್ ಕ್ವೇಲ್. ಈ ದುಡ್ಡು ಮನುಷ್ಯರನ್ನ ಹೆಂಗೆ ಬೇಕಾದರೂ ಆಟ ಆಡಿಸ್ತಾ ಇರುತ್ತೆ, ಮನುಷ್ಯರಿಗೆ ಭಯ ಪಡಿಸುತ್ತೆ, ಸಂಕಟ ಪಡಿಸುತ್ತೆ, ನೋವು ಅನುಭವಿಸೋ ಹಾಗೆ ಮಾಡುತ್ತೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್, ದ ಪೊಯೆಟ್ ಸೇಸ್ ಮನಿ ಮೇಕ್ಸ್ ಪೀಪಲ್ ಕ್ವೇಲ್ ಬಿಕಾಸ್ ದೇ ಫಿಯರ್ ಲೂಸಿಂಗ್ ಇಟ್ ಆ್ಯಂಡ್ ಬಿಕಮಿಂಗ್ ಪುವರ್. ಅವ್ರ ಹತ್ರ ಇರ್ತಕ್ಕಂಥ ಭಯ ಒಂದೇ, ದುಡ್ಡು ಇಲ್ಲ ಅಂತಂದ್ರೆ ಸಮಾಜ ನಮ್ಮನ್ನು ಕೀಳಾಗಿ ನೋಡುತ್ತೆ, ಅವಮಾನ ಮಾಡುತ್ತೆ. ಹಾಗಾಗಿ ದುಡ್ಡು ಎಲ್ಲಾದರೂ ಕಳ್ಕೊಂಡು ಬಿಡ್ತೀನೋ, ದುಡ್ಡು ಕಳ್ಕೊಂಡು ಬಡವನಾಗಿ ಬಿಡ್ತೀನಿ ಅಂತಕ್ಕಂಥ ಭಯ ಅವನಿಗಿರ್ತದೆ. ಸೊ ಹಾಗಾಗಿ ದುಡ್ಡು ಮನುಷ್ಯನಿಗೆ ಭಯ ಪಡಿಸುತ್ತೆ, ಸಂಕಟ ಪಡಿಸುತ್ತೆ ಅಂತ ಕವಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ನೋಡಿ, ವಾಟ್ ಕ್ರೂಯಲ್ ಪವರ್ ಡಸ್ ಮನಿ ಹ್ಯಾವ್ ಅಮಂಗ್ ಮೆನ್. ಮನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರೂರವಾದ ಶಕ್ತಿ ಇದೆ ಮನುಷ್ಯರ ಮೇಲೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ತುಂಬ ಈಸಿಯಾಗಿ ಬರಿಬೋದು, ಮನಿ ಹ್ಯಾಸ್ ದ ಪವರ್ ಟು ಕಂಟ್ರೋಲ್ ಪೀಪಲ್ಸ್ ಲಿವ್. ಮನುಷ್ಯರ ಜೀವನವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಆ ದುಡ್ಡಿಗಿದೆ ಅಲ್ವಾ. ದುಡ್ಡಿದ್ರೆ ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು, ಹೇಗೆ ಬೇಕಾದರೂ ವರ್ತಿಸ್ಬೋದು. ಆದರೆ ದುಡ್ಡಿಲ್ಲ ಅಂತಂದ್ರೆ ಅವ್ರು ಏನು ಮಾಡಿದ್ರು ಕೂಡ ಜನಗಳ ಕಣ್ಣಲ್ಲಿ ತಪ್ಪಾಗಿ ಕಾಣಿಸುತ್ತೆ. ಜನರ ಜೀವನವನ್ನೇ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಈ ದುಡ್ಡಿಗಿದೆ. ಆ್ಯಂಡ್ ಡಿಟರ್ಮೈನ್ ಹೌ ಸೊಸೈಟಿ ಟ್ರೀಟ್ಸ್ ದೆಮ್. ದುಡ್ಡು ಹೇಗಿದೆ ಆ ಥರ ನಮ್ಮನ್ನು ಸಮಾಜ ನಡೆಸ್ಕೊಳ್ಳುತ್ತೆ. ಸಮಾಜ ನಮ್ಮನ್ನು ಹೇಗೆ ನಡೆಸ್ಕೊಳ್ಳುತ್ತೆ ಅನ್ನೋದು ನಮ್ಮ ಹತ್ರ ಇರೋ ದುಡ್ಡಿನಿಂದ ಡಿಟರ್ಮೈನ್ ಆಗುತ್ತೆ, ಡಿಸೈಡ್ ಆಗುತ್ತೆ ಅಂತ ಕವಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ, ವೈ ಡಸ್ ದ ಸ್ಪೀಕರ್ ಸೇ ವಿ ಮಸ್ಟ್ ಹ್ಯಾವ್ ಸಮ್ ಮನಿ. ಕವಿ ಹೇಳ್ತಾರೆ ನಮ್ಮ ಹತ್ರ ಸ್ವಲ್ಪ ದುಡ್ಡು ಇರಲೇಬೇಕು, ದುಡ್ಡು ಇಲ್ಲದೆ ನಾವು ಸಮಾಜದಲ್ಲಿ ಬದುಕೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಹೇಳ್ತಾರೆ ಹೀಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬಹುದು? ದ ಸ್ಪೀಕರ್ ಸೇಸ್ ದಿಸ್ ಬಿಕಾಸ್ ಮನಿ ಈಸ್ ನೆಸೆಸರಿ ಟು ಅವಾಯ್ಡ್ ಪವರಿಟಿ, ಹಂಗರ್ ಆ್ಯಂಡ್ ಹ್ಯುಮಿಲಿಯೇಷನ್. ನಮ್ಮ ಹತ್ರ ಸೊಸೈಟಿನಲ್ಲಿ ಬದುಕಬೇಕು ಅಂತಂದ್ರೆ ದುಡ್ಡು ಇರಲೇಬೇಕು. ಯಾಕೆ ಅಂತಂದರೆ ಮನಿ ಈಸ್ ನೆಸೆಸರಿ ಟು ಅವಾಯ್ಡ್ ಪವರಿಟಿ. ನಮ್ಮ ಹತ್ರ ಬಡತನ ಬರಬಾರ್ದು, ನಮಗೆ ಊಟಕ್ಕೆ ಇರೋದಕ್ಕೆ ಜಾಗಕ್ಕೆ ಕೊರತೆ ಆಗಬಾರ್ದು ಅಂತಂದ್ರೆ ನಮ್ಮ ಹತ್ರ ದುಡ್ಡು ಇರಲೇಬೇಕು. ಹಂಗರ್, ಹಸಿವನ್ನು ನೀಗಿಸಬೇಕಾಗಿತ್ತು ಅಂತಂದರೆ ನಮ್ಮ ಹತ್ರ ದುಡ್ಡು ಇರಬೇಕು. ಆ್ಯಂಡ್ ಹ್ಯುಮಿಲಿಯೇಷನ್, ಜನ ನಮ್ಮನ್ನು ಕೀಳಾಗಿ ನೋಡಬಾರ್ದು, ನಮಗೆ ಅವಮಾನ ಆಗಬಾರ್ದಾಗಿತ್ತು ಅಂದರೆ ವಿ ಮಸ್ಟ್ ಹ್ಯಾವ್ ಸಮ್ ಮನಿ ಅಂತ ಕವಿ ಹೇಳ್ತಾರೆ. ದುಡ್ಡಿದ್ರೇ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಸಮಾಜದಲ್ಲಿ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು, ವಾಟ್ ಡಸ್ ದ ಪ್ರೇಸ್ ಈಟ್ ಡರ್ಟ್ ಸಿಂಬಲೈಸ್ ಇನ್ ದ ಪೋಯಮ್. ಈ ಪೋಯಮಲ್ಲಿ ಅವರು ಈಟ್ ಡರ್ಟ್, ಯಾರ ಹತ್ರ ದುಡ್ಡಿಲ್ಲ ಅವರನ್ನು ಸಮಾಜ ಲೆಟ್ ಹಿಮ್ ಈಟ್ ಡರ್ಟ್ ಅಂತ ಹೇಳ್ತಾರಲ್ಲ, ಈಟ್ ಡರ್ಟ್ ಅಂತಂದರೆ ಕೊಳಚೆ ತಿನ್ನೋದು, ಕೆಸರು ತಿನ್ನೋದು ಅಂತ ಅರ್ಥ ಆಗುತ್ತೆ. ಅದೇನು ಸಿಂಬಲೈಸ್ ಮಾಡುತ್ತೆ ಅಂದರೆ ಕೆಸರನ್ನೇ ತಿನ್ನಬೇಕಾ ಅಥವಾ ಬೇರೆ ಏನಾದರೂ ತಿಳಿಸುತ್ತಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ, ಇಟ್ ಸಿಂಬಲೈಸಸ್ ಪವರಿಟಿ, ಹ್ಯುಮಿಲಿಯೇಷನ್ ಆ್ಯಂಡ್ ಲಾಸ್ ಆಫ್ ಹ್ಯೂಮನ್ ಡಿಗ್ನಿಟಿ. ಈ ಡರ್ಟ್ ಅಂದರೆ ಏನಿಲ್ಲಿ ಬಡತನವನ್ನು ಸೂಚಿಸುತ್ತೆ, ಹ್ಯುಮಿಲಿಯೇಷನ್ ಅವಮಾನವನ್ನು ಸೂಚಿಸುತ್ತೆ, ಆ್ಯಂಡ್ ದ ಲಾಸ್ ಆಫ್ ಹ್ಯೂಮನ್ ಡಿಗ್ನಿಟಿ ಮನುಷ್ಯರಿಗೆ ಒಂದು ಘನತೆ, ಗೌರವ ಅನ್ನೋದಿರ್ತದಲ್ಲ ಅದರ ಕೊರತೆಯನ್ನು ಇದು ತೋರಿಸುತ್ತೆ ಅಂತ ಕವಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು, ವಾಟ್ ಡಸ್ ದ ಪೊಯೆಟ್ ವಾಂಟ್ ಮ್ಯಾನ್ಕೈಂಡ್ ಟು ರೀಗೇನ್. ಪೊಯಮಲ್ಲಿ ಕವಿ ದುಡ್ಡಿನ ಬಗ್ಗೆ, ಅದರ ಶಕ್ತಿ ಬಗ್ಗೆ, ಅದಿಲ್ಲ ಅಂದರೆ ನಮ್ಮ ಸಮಾಜ ಹೇಗೆ ನೋಡುತ್ತೆ ಅನ್ನೋದನ್ನು ಹೇಳ್ತಾ ಮನುಷ್ಯ ಏನನ್ನ ವಾಪಸ್ ಪಡೆದುಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಏನನ್ನ ವಾಪಸ್ ಪಡೆದುಕೋಬೇಕು, ಏನನ್ನ ರೀಗೇನ್ ಮಾಡ್ಕೋಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್, ದ ಪೊಯೆಟ್ ವಾಂಟ್ಸ್ ಮ್ಯಾನ್ಕೈಂಡ್ ಟು ರೀಗೇನ್ ಇಟ್ಸ್ ಸ್ಯಾನಿಟಿ. ಸ್ಯಾನಿಟಿ ಅಂದರೆ ವಿವೇಕ, ಬುದ್ಧಿವಂತಿಕೆ ಅಂತ ಅಂದ್ಕೊಳ್ಳಿ, ಅದನ್ನು ಪಡೆದುಕೋಬೇಕು. ಆ್ಯಂಡ್ ಡೆವಲಪ್ ಎ ಹೆಲ್ದಿಯರ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಮನಿ. ಜೀವನದಲ್ಲಿ ದುಡ್ಡು ಅನ್ನೋದು ಬೇಕು, ಆದರೆ ದುಡ್ಡಿನಿಂದನೇ ಮನುಷ್ಯರನ್ನ ಅಳಿಬಾರ್ದು, ಮನುಷ್ಯರನ್ನ ಕೀಳಾಗಿ ಕಾಣಬಾರ್ದು. ಇಂಥ ವಿವೇಕ ನಮಗಿರಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು, ವಾಟ್ ವಾರ್ನಿಂಗ್ ಡಸ್ ದ ಪೊಯೆಟ್ ಗಿವ್ ಎಟ್ ದ ಎಂಡ್ ಆಫ್ ದ ಪೊಯಮ್. ಈ ದುಡ್ಡಿನ ಬಗ್ಗೆ, ಅದಕ್ಕಿರ್ತಕ್ಕಂಥ ಶಕ್ತಿ ಬಗ್ಗೆ, ಜನ ಹೇಗೆ ಪರದಾಡ್ತಾರೆ, ಹೇಗೆ ಭಯ ಪಡ್ತಾರೆ ಅಂತ ಹೇಳ್ತಾ ಕೊನೆಯಲ್ಲಿ ಒಂದು ವಾರ್ನಿಂಗ್ ಅನ್ನ ಕೊಡ್ತಾರೆ. ಅದು ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಏನು, ಹಿ ವಾರ್ನ್ಸ್ ದ್ಯಾಟ್ ಪೀಪಲ್ ಮೇ ಸ್ಟಾರ್ಟ್ ಕಿಲ್ಲಿಂಗ್ ಒನ್ ಅನದರ್. ಅವನು ವಾರ್ನಿಂಗ್ ಕೊಡ್ತಾನೆ, ಜನ ಹೀಗೆ ದುಡ್ಡಿನ ಬಗ್ಗೆ ಹುಚ್ಚು ಬೆಳೆಸ್ಕೋತಾ ಹೋಗ್ಬಿಟ್ರೆ ಒಂದಿನ ಮನುಷ್ಯನನ್ನೇ ಸಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಫ್ ದೇ ಡು ನಾಟ್ ರೀಗೇನ್ ದೇರ್ ಸ್ಯಾನಿಟಿ ಅಬೌಟ್ ಮನಿ. ದುಡ್ಡಿನ ಬಗ್ಗೆ ಇರ್ತಕ್ಕಂಥ ವಿವೇಕವನ್ನು ಪಡೆದುಕೊಳ್ಳಿಲ್ಲ ಅಂತಂದರೆ, ತನ್ನ ಬುದ್ಧಿಯನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರೆ ಮನುಷ್ಯ ಒಬ್ಬರನ್ನ ಕೊಲ್ಲೋದಕ್ಕೆ
ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ವಾರ್ನ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ, ಹೌ ಡಸ್ ಸೊಸೈಟಿ ಟ್ರೀಟ್ ಪೀಪಲ್ ಹೂ ಹ್ಯಾವ್ ನೋ ಮನಿ? ದುಡ್ಡು ಇಲ್ಲದೆ ಇರೋನ್ನ ಸಮಾಜ ಹೇಗೆ ನಡೆಸ್ಕೊಳ್ಳುತ್ತೆ, ಹೇಗೆ ಟ್ರೀಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಹೇಗೆ ಬರಿಬಹುದು, ಸೊಸೈಟಿ ಟ್ರೀಟ್ಸ್ ದೆಮ್ ವಿತ್ ಡಿಸ್ರೆಸ್ಪೆಕ್ಟ್ ಆ್ಯಂಡ್ ಮೇಕ್ಸ್ ದೆಮ್ ಫೀಲ್ ಹ್ಯೂಮಿಲಿಯೇಟೆಡ್. ಡಿಸ್ರೆಸ್ಪೆಕ್ಟ್, ಸಮಾಜ ಏನು ಮಾಡುತ್ತೆ, ಟ್ರೀಟ್ಸ್ ದೆಮ್ ವಿತ್ ಡಿಸ್ರೆಸ್ಪೆಕ್ಟ್, ಅವರಿಗೆ ಗೌರವನೇ ಕೊಡಲ್ಲ, ಅವರಿಗೆ ಒಂದು ಡಿಗ್ನಿಟಿ ಅನ್ನೋದೇ ಇಲ್ಲ ಅನ್ನೋ ಥರ ನೋಡ್ಕೊಳ್ಳುತ್ತೆ. ಆ್ಯಂಡ್ ಮೇಕ್ಸ್ ದೆಮ್ ಫೀಲ್ ಹ್ಯೂಮಿಲಿಯೇಟೆಡ್, ಅವರನ್ನು ಅವಮಾನ ಮಾಡುತ್ತೆ, ತುಂಬ ಕೀಳಾಗಿ ನೋಡುತ್ತೆ ಈ ಸಮಾಜ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ, ವಾಟ್ ಇಸ್ ದ ಮೇನ್ ಮೆಸೇಜ್ ಆಫ್ ದ ಪೋಯಮ್? ಈ ಪೋಯಮ್ ಏನಿದೆ ಮನಿ ಮ್ಯಾಡ್ನೆಸ್ ಅನ್ನೋದು, ಇದರ ಮುಖ್ಯವಾಗಿರ್ತಕ್ಕಂಥ ಸಂದೇಶ ಏನು? ಈ ಕವಿತೆ ಮೂಲಕ ಕವಿ ಏನನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಏನು, ಹ್ಯೂಮನ್ ಡಿಗ್ನಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವೆಲ್ತ್. ದುಡ್ಡಿಗಿಂತ ಸಂಪತ್ತಿಗಿಂತ ಮನುಷ್ಯನಿಗಿರ್ತಕ್ಕಂಥ ಘನತೆ ಮುಖ್ಯ. ಮನುಷ್ಯ ವ್ಯಕ್ತಿ ಅನ್ನೋದು ಮುಖ್ಯನೇ ಹೊರತು ಅವನಲ್ಲಿರ್ತಕ್ಕಂಥ ದುಡ್ಡು ಮುಖ್ಯ ಅಲ್ಲ. ಆ ದುಡ್ಡಿನಿಂದ ಆ ಮನುಷ್ಯನ ವ್ಯಕ್ತಿತ್ವವನ್ನು ಅಳಿಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ಸೊಸೈಟಿ ಶುಡ್ ನಾಟ್ ಬಿ ಅಬ್ಸೆಸ್ಡ್ ವಿತ್ ಮನಿ. ಈ ಸಮಾಜಕ್ಕೆ, ಜನಗಳಿಗೆ ದುಡ್ಡಿನ ಬಗ್ಗೆ ಇಷ್ಟೊಂದು ಹುಚ್ಚು ಇರಬಾರ್ದು. ದುಡ್ಡು ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ ನಿಜ, ಆದರೆ ದುಡ್ಡೇ ಜೀವನ ಅಲ್ಲ, ದುಡ್ಡು ಗಳಿಸೋದೇ ಜೀವನ ಅಲ್ಲ. ಜೀವನಕ್ಕೆ ಅದರ ಅವಶ್ಯಕತೆ ಇರುತ್ತೆ ಹೊರತು ಜೀವನನೇ ದುಡ್ಡಿಗಾಗಿ ಅಲ್ಲ ಅಂತ ಕವಿ ಈ ಪೋಯಮಲ್ಲಿ ಹೇಳ್ತಾರೆ. ಇವಿಷ್ಟು ಈ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ಕೇಳ್ಬೋದಾಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್, ಮತ್ತು ಅದಕ್ಕೆ ಆನ್ಸರ್ ನೋಡ್ಕೊಂಬಂದ್ವಿ. ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಕ್ವಿಜ್ ಇದೆ, ಹಾಗೆ 3 ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ ಮತ್ತು ಸಮರಿಗೆ PDF ಫಾರ್ಮ್ಯಾಟಲ್ಲಿ ನೋಟ್ಸನ್ನು ಕೊಟ್ಟಿದ್ದೀನಿ. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವುಗಳ ಲಿಂಕ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓದೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.